ಹೆಲೋ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಗುಲಾಬಿ ಗಿಡದಲ್ಲಿ ಮೊಗ್ಗುಗಳು ಕಪ್ಪಾಗ್ತಾ ಇದೆ. ಇದಂತೂ ಈ ದಿನದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಯಾಕಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದಕ್ಕೆ ಕಾರಣ ಏನು, ಯಾವ ರೀತಿಯಾಗಿ ಇದನ್ನ ನಾವು ಪರಿಹಾರ ಮಾಡ್ಬೋದು, ನಾವು ಮಾಡ್ತಾ ಇರುವಂತಹ ತಪ್ಪಾದ್ರೂ ಏನು, ಅಥವಾ ನಮ್ಮಿಂದ ಆಗ್ತಿದ್ಯಾ ಅಥವಾ ಪ್ರಕೃತಿ ಚೇಂಜಸ್ ಆದಾಗಿಂದ ಈ ರೀತಿ ಹಾಗೆ ಆಗ್ತಾ ಇದೆಯಾ, ಎಲ್ಲಾ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ನೋಡಿ. ಏಕೆಂದ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ, ನೀವೇ ಮೊದ್ಲಿಗೆ ನೋಡ್ಬೋದು. ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ, ಅವರಿಗೂ ಕೂಡ ಇದು ಯೂಸ್ ಆಗ್ಬೋದು. ಜೊತೆಗೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದ್ ಸ್ವಲ್ಪನಾದ್ರೂ ನನ್ ಮೇಲೆ ಕರುಣೆ ತೋರಿಸಿ ಲೈಕ್ ಮಾಡ್ರಪ್ಪ ಪ್ಲೀಸ್. ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಆಪ್ಷನ್ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ಇದು ಹೆಚ್ಚಿನ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಇವಾಗ ಗುಲಾಬಿ ಮೊಗ್ಗು ಕಪ್ಪಾಗೋದಿಕ್ಕೆ ಕಾರಣ ಏನು ನೋಡೋಣ. ವೆದರ್ ಚೇಂಜಸ್ ಇಂದ ಮಳೆ ಹೋಗಿ ಚಳಿ ಬೀಳೋದಿಕ್ಕೆ ಶುರು ಆಗಿದೆ. ಚಳಿ ಬೀಳ್ತಾ ಇರೋದ್ರಿಂದ ಗುಲಾಬಿ ಮೊಗ್ಗುಗಳು ಕಪ್ಪಾಗೋದಿಕ್ಕೆ ಶುರು ಆಗುತ್ತೆ. ನಮಗೂ ಕೂಡ ವೆದರ್ ಚೇಂಜ್ ಆದಂಗೂ ಕಾಯಿಲೆಗಳು ಬರೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಇವಾಗ ಥಂಡಿ ಜ್ವರ, ಕೆಮ್ಮು, ಶೀತ ಇದೆಲ್ಲ ಹೇಗ್ ನಮಗ್ ಕಾಮನ್, ಗಿಡಗಳಿಗೂ ಕೂಡ ಅದೇ ರೀತಿ ಕಾಮನ್. ಕಾಯಿಲೆಗಳು ಬರೋದು ತುಂಬಾನೇ ಕಾಮನ್ ಆಗಿ ಬಿಟ್ಟಿದೆ. ಎರಡನೇ ಟಿಪ್ಸ್ ಏನಪ್ಪಾ ಅಂದ್ರೆ, ಇವಾಗ ನಮ್ಮ ಗುಲಾಬಿ ಗಿಡಕ್ಕೆ ಸರಿಯಾದಂತಹ ಒಂದು ಬಿಸಿಲು ಬೇಕಾಗತ್ತೆ. ಸರಿಯಾಗಿ ಬಿಸಿಲು ಬೀಳಿಲ್ಲ ಅಂದ್ರೆ ಗುಲಾಬಿ ಗಿಡದಲ್ಲಿ ಒಂದೊಂದೇ ರೋಗಗಳು ಬರೋದಿಕ್ಕೆ ಶುರು ಆಗುತ್ತೆ. ಈ ಗುಲಾಬಿ ಗಿಡಕ್ಕೆ 6 ರಿಂದ 8 ಗಂಟೆಗಳ ಕಾಲನಾದ್ರೂ ಬಿಸಿಲು ಬೇಕು. ಮೂರನೇ ಟಿಪ್ಸ್ ಏನಪ್ಪಾ ಅಂದ್ರೆ, ಫರ್ಟಿಲೈಸರ್ ನಾವು ಕಾಲಕ್ಕೆ ತಕ್ಕಂತೆ ಕೊಡದೆ ಹೋದ್ರೆ ಈ ರೀತಿ ಆಗತ್ತೆ. ಕಾಲಕ್ಕೆ ತಕ್ಕಂತೆ ಅಂದ್ರೆ ಏನು, 15 ದಿನಕ್ಕೊಂದ್ಸಲನಾದ್ರೂ ಗುಲಾಬಿ ಗಿಡಕ್ಕೆ ಯಾವ್ದಾದ್ರು ಒಂದ್ ರೀತಿಯಾದಂತ ಫರ್ಟಿಲೈಸರ್ ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ ಗುಲಾಬಿ ಗಿಡದಲ್ಲಿ ಇದೇ ರೀತಿಯಾಗಿ ಆಗ್ತಾ ಇರುತ್ತೆ. ಗುಲಾಬಿ ಗಿಡ ಹೆವಿ ಫೀಡರ್ ಪ್ಲಾಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಇದಕ್ಕೆ 15 ದಿನಕ್ಕೊಂದ್ಸಲನಾದ್ರೂ ಯಾವ್ದಾದ್ರು ಒಂದು ಫರ್ಟಿಲೈಸರ್ ಕೊಡ್ಬೇಕು. 4ನೇ ಟಿಪ್ ಏನಪ್ಪಾ ಅಂದ್ರೆ, ಇನ್ಸೆಕ್ಟಿಸೈಡ್ ಅಥವಾ ಕೀಟನಾಶಕನ ನಾವು ಬಳಸದೇ ಇರೋದು. ಇದನ್ನ ನಾವು ಕಾಲಕ್ಕೆ ಸರಿಯಾಗಿ ಇದನ್ನ ಕೂಡ ಕೊಡ್ಬೇಕಾಗತ್ತೆ. ನಾವ್ ಯಾವ ರೀತಿ 15 ದಿನಕ್ಕೊಂದ್ಸಲ ಫರ್ಟಿಲೈಸರ್ ಕೊಡ್ತೀವೋ ಅದೇ ರೀತಿ ಕೀಟಗಳು ಇಲ್ದೆ ಹೋಗ್ಲಿ, ಆವಾಗ ನಾವು ಈ ಪೆಸ್ಟಿಸೈಡ್ ಹೊಡೆಯೋದ್ರಿಂದ ಕೀಟಗಳು ಅಟ್ಯಾಕ್ ಮಾಡೋದು ಕಮ್ಮಿ ಮಾಡುತ್ತೆ. ಇದಿಷ್ಟಾಗಿತ್ತು ಈ ಗುಲಾಬಿ ಗಿಡಗಳಲ್ಲಿ ಮೊಗ್ಗು ಕಪ್ಪಾಗೋದಕ್ಕೆ ಕಾರಣ. ಇದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡೋದು ಅಂತ ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಗುಲಾಬಿ ಗಿಡದಲ್ಲಿ ಅಟ್ಯಾಕ್ ಮಾಡಿರುವಂತ ಒಂದು ಹುಳ ಆಗಿರ್ಬೋದು ಅಥವಾ ಕೀಟ ಆಗಿರ್ಬೋದು. ಇದು ಗ್ರೀನ್ ಕಲರ್ ನಲ್ಲಿ ಇರುತ್ತೆ. ಇದು ನಮ್ ಕಣ್ಣಿಗೆ ಕಾಣೋದೇ ಇಲ್ಲ. ನಾವು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ನಮ್ಮ ಕಣ್ಣಿಗೆ ಇದು ಚೆನ್ನಾಗಿ ಗೋಚರ ಆಗತ್ತೆ. ಇದೇ ನೋಡಿ, ನಮ್ಮ ಮೊಗ್ಗುಗಳನ್ನೆಲ್ಲ ತಿಂದ್ಬಿಟ್ಟು ಆಮೇಲೆ ಆ ಮೊಗ್ಗೆಲ್ಲ ಕಪ್ಪಾಗಿ ಅಲ್ಲೇ ಉದ್ರಿ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇದು ಕಣ್ಣಿಗೆ ಕಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ಕೈನಿಂದ ಒರೆಸಿ ತೆಗಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀರಿನ ಪ್ರೆಷರ್ ನಲ್ಲಿ ಇದನ್ನ ಮೊಗ್ಗಿನ ಮೇಲೆ ಸ್ಪ್ರೇ ಮಾಡಿದಾಗ ಅದು ಹೋಗುತ್ತೆ. ಇಲ್ಲ ಅಂತ ಆದ್ರೆ ನಾವು ಇದಕ್ಕೆ ಇನ್ಸೆಕ್ಟಿಸೈಡ್ ಕೂಡ ಹೊಡಿಬಹುದು. ಇವಾಗ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ರೀತಿ ಕಪ್ಪಾಗಿರುವಂತಹ ಮೊಗ್ಗೆಲ್ಲ ಇದೆಯಲ್ಲ, ಇದನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕಾಗತ್ತೆ. ಇದು ಹೆಲ್ದಿ ಆಗಿ ಅರಳೋದಿಲ್ಲ. ಮೊಗ್ಗುಗಳನ್ನ ನಾವು ಹಾಗೆ ಬಿಟ್ರೆ ಕೆಲವೊಂದು ಮೊಗ್ಗುಗಳು ಅರಳುತ್ತೆ, ಆದ್ರೆ ಅಷ್ಟೊಂದು ಹೆಲ್ದಿಯಾಗಿ ಅರಳೋದಿಲ್ಲ. ಅರ್ಧಂಬರ್ಧ ಅರಳಿ ಬಿದ್ದು ಹೋಗುತ್ತೆ. ಅದ್ ಯಾಕೆ ನಾವು ಅರ್ಧಂಬರ್ಧ ಅರಳೋ ತನಕ ಬಿಡ್ಬೇಕು? ಆ ರೀತಿಯಾಗಿ ಮಾಡಿದ್ರೆ ಗಿಡಗಳ ಎನರ್ಜಿ ಸುಮ್ಮನೆ ವೇಸ್ಟ್ ಆಗತ್ತೆ. ನಮಗ್ ನೋಡೋದಿಕ್ ಕೂಡ ಖುಷಿ ಸಿಗೋದಿಲ್ಲ. ಸಾಕಷ್ಟು ಮೊಗ್ಗುಗಳು ಬಿಟ್ಟಿತ್ತು, ಇವಾಗ ಕಟ್ ಮಾಡುವಂತ ಪರಿಸ್ಥಿತಿ ಕೂಡ ಬಂದಿದೆ. ಈ ರೀತಿಯಾಗಿ ಮಾಡಿಲ್ಲ ಅಂದ್ರೆ ನಮ್ ಗಿಡ ಸುಮ್ನೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಕಟ್ ಮಾಡಿ ಇದಕ್ಕೆ ನೆಕ್ಸ್ಟ್ ಸರಿಯಾದ ಎನರ್ಜಿ ಬೂಸ್ಟರ್ ಕೊಡ್ತೀವಿ. ಇಷ್ಟು ಕಟ್ ಮಾಡಿ ಬಿಟ್ರೆ ಸಾಕ? ಖಂಡಿತವಾಗ್ಲೂ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟೇಜ್ ನಾವು ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ನೀಮ್ ಆಯಿಲ್ ಸ್ಪ್ರೇ ಮಾಡೋದು. ನೀಮ್ ಆಯಿಲ್ ಇಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ಪೆಸ್ಟಿಸೈಡ್ ಇದ್ರೆ ಅದನ್ನ ಫಸ್ಟ್ ನಾವು ಇದು ನಮ್ ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಾಗತ್ತೆ. ನಾನು ಯಾವಾಗ್ಲೂ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇರ್ತೀನಿ. ನೀಮ್ ಆಯಿಲ್ ಇಲ್ಲ ಅಂತ ಅಂದ್ರೆ ಟಫ್ ಗಾರ್ ಅನ್ನೋ ಒಂದು ಫರ್ಟಿಲೈಸರ್ ಇದೆ, ಅದು ಕೆಮಿಕಲ್ ಫರ್ಟಿಲೈಸರ್, ಅದನ್ನ ಬಳಸ್ತೀನಿ. ನಾನು ಹೆಚ್ಚಾಗಿ ಆರ್ಗ್ಯಾನಿಕ್ ಬಳಸೋದು, ಅದಕ್ಕೋಸ್ಕರ ನೀಮ್ ಆಯಿಲ್ ಹಾಕೊಂಡು ಸ್ಪ್ರೇ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇದು 1 ಲೀಟರ್ ಪ್ಲೈನ್ ಆಗಿರುವಂತ ವಾಟರ್ಗೆ ಇದನ್ನ 5 ml ಆಗುವಷ್ಟು ಬಳಸ್ಕೊಳ್ಳೋದು. ನಾನು ಇಲ್ಲಿ 2 ಲೀಟರ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ. 10 ml ಆಗುವಷ್ಟು ನೀಮ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ನಾವು ಇದನ್ನ ಕಮ್ಮಿ ಹಾಕೊಬಾರ್ದು, ಯಾವಾಗ್ಲೂ ಸರಿಯಾದ ಪ್ರಮಾಣದಲ್ಲಿ ಹಾಕೊಂಡ್ರೆ ಒಳ್ಳೇದು. ಜೊತೆಗೆ ಇವಾಗ ಇದೊಂದೇ ಹಾಕಿದ್ರೆ ಸಾಕಾಗೋದಿಲ್ಲ. ಇದ್ರ ಜೊತೆಗೆ ನಾವು 1 ಚಮಚ ಆಗೋಷ್ಟು, 1 ಲೀಟರ್ ನೀರಿಗೆ 1 ಚಮಚ ಆಗೋಷ್ಟು, 2 ಲೀಟರ್ ನೀರಿಗೆ ನಾನು ಇಲ್ಲಿ 2 ಚಮಚ ಆಗುವಷ್ಟು ಶಾಂಪೂನ ಬಳಸ್ಕೊಳ್ತಾ ಇದ್ದೀನಿ. ನೀವು ಶಾಂಪೂ ಇಲ್ಲ ಅಂತ ಆದ್ರೆ
ಸೋಪ್ ನೀರನ್ನ ಹಾಕೊಬಹುದು, ಇಲ್ಲ ಅಂತ ಅಂದ್ರೆ ಸೋಪ್ ಲಿಕ್ವಿಡ್ ಸಿಗುತ್ತಲ್ಲ ಅದ್ ಹಾಕ್ಬಹುದು, ಇಲ್ಲ ಅಂತ ಆದ್ರೆ ಹ್ಯಾಂಡ್ ವಾಶ್ ಸಿಗುತ್ತೆ ಅದನ್ನ ಕೂಡ ಬಳಸ್ಕೊಬಹುದು. ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಒಂದು ಸೋಪ್ ಲಿಕ್ವಿಡ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು ಬಳಸ್ಕೊಬೇಡಿ, ಯಾಕಂದ್ರೆ ಗಿಡಗಳನ್ನ ಡ್ಯಾಮೇಜ್ ಮಾಡುತ್ತೆ. ಈ ಸೋಪ್ ವಾಟರ್ ಅಥವಾ ಸೋಪ್ ಲಿಕ್ವಿಡ್ ನ ಎಲ್ರು ಬಳಸೋದಕ್ಕೆ ಹೇಳ್ತಾರೆ. ಯಾಕೆ ಇರಬಹುದು ಅಂದ್ರೆ ಇದು ನಮ್ಮ ನೀಮ್ ಆಯಿಲ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಆಗದೆ ನಾವು ಇವಾಗ ಸೋಪ್ ಲಿಕ್ವಿಡ್ ನ ಬಳಸದೆ ಹೋದ್ರೆ, ಇವಾಗ ನಾವು ಡೈರೆಕ್ಟ್ ಆಗಿ ನೀಮ್ ಆಯಿಲ್ ನ ನೀರಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ತೀವಿ, ಅದು ನಮ್ಮ ಗಿಡಗಳಿಗೆ ಸರಿಯಾಗಿ ತಾಗೋದಿಲ್ಲ. ನೀಮ್ ಆಯಿಲ್ ಗಿಡಗಳ ಮೇಲಿಂದ ಉದ್ರಿ ಹೋಗುತ್ತೆ, ಯಾಕೆಂದ್ರೆ ನೀರ್ನಲ್ಲಿ ಯಾವಾಗ್ಲೂ ಎಣ್ಣೆ ತೇಲ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಸೋಪ್ ಲಿಕ್ವಿಡ್ ನ ಅಥವಾ ಸೋಪನ್ನ ಶಾಂಪೂನ ಬಳಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗತ್ತಲ್ವಾ, ಅವಾಗ ನಮ್ಮ ಗಿಡಗಳ ಮೇಲೆ ಇದೊಂದು ಒಳ್ಳೆ ಸೊಲ್ಯೂಷನ್ ಆಗಿ ಕೆಲಸ ಮಾಡುತ್ತೆ. ಇವಾಗ ನಾನೊಂದು ಸ್ಪ್ರೇ ಬಾಟಲ್ಗೆ ಇದನ್ನ ಹಾಕೊಂಡು ಗಿಡಗಳ ಎಲ್ಲಾ ಭಾಗದ ಮೇಲೂ ಇದನ್ನ ಕೂಡ ಸ್ಪ್ರೇ ಮಾಡ್ತಾ ಇದ್ದೀನಿ. ಇದನ್ನ ಹೂವಿನ ಮೇಲೆ ಸ್ಪ್ರೇ ಮಾಡ್ಬೋದಾ, ಮೊಗ್ಗಿನ ಮೇಲೆ ಸ್ಪ್ರೇ ಮಾಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಸ್ಪ್ರೇ ಮಾಡ್ಬೋದು, ತೊಂದ್ರೆ ಏನೂ ಇಲ್ಲ. ಗಿಡಗಳಲ್ಲಿ ಎಲ್ಲೆಲ್ಲಿ ಕೀಟಗಳು ಅಟ್ಯಾಕ್ ಮಾಡಿರುತ್ತೆ ಅಲ್ಲೆಲ್ಲಾ ಕಡೆ ಕೂಡ ಇದನ್ನ ಸ್ಪ್ರೇ ಮಾಡ್ಕೊಳ್ಳಿ. ಕೀಟಗಳು ಜಾಸ್ತಿ ಅಟ್ಯಾಕ್ ಮಾಡಿದೆ ಅಥವಾ ಗುಲಾಬಿ ಮೊಗ್ಗುಗಳು ಕಪ್ಪಾಗಿರೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ಜೊತೆಗೆ ಕೀಟಗಳ ಬಗ್ಗೆನೂ ಹೇಳ್ತಾ ಇದ್ದೀನಿ. ಕೀಟಗಳು ಜಾಸ್ತಿ ಅಟ್ಯಾಕ್ ಮಾಡಿದ್ರೆ ಅಂದ್ರೆ ಇವಾಗ ಒಂದು ಹಸಿರು ಕಲರ್ ಹುಳುಗಳನ್ನ ನಾನು ತೋರಿಸಿದ್ನಲ್ಲ, ಅದಕ್ಕೋಸ್ಕರ ಆ ರೀತಿಯಾದಂತಹ ಹುಳುಗಳು ಅಥವಾ ಎಲೆ ಮುರುಟು ರೋಗ ಬಂದಿರೋದು ಈ ರೀತಿ ಏನಾದ್ರೂ ಆಗಿದ್ರೆ ನೀವು ವಾರಕ್ಕೊಂದ್ಸಲನಾದ್ರೂ ಈ ಸ್ಪ್ರೇನ ಮಾಡ್ತಾ ಇರಿ, ಅವಾಗ ಕಂಟ್ರೋಲಿಗೆ ಬರುತ್ತೆ. ಒಂದ್ಸಲ ನಾವು ಈ ರೀತಿ ಸ್ಪ್ರೇ ಮಾಡಿಬಿಟ್ರೆ ಖಂಡಿತವಾಗ್ಲೂ ಎಲೆ ಮುರುಟು ರೋಗ ಅಥವಾ ಬೇರೆ ಯಾವ್ದಾದ್ರು ಕೀಟಗಳು ಬಂದು ಅಟ್ಯಾಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದು ಹೋಗೋದಿಲ್ಲ. ಇವಾಗ ಗುಲಾಬಿ ಮೊಗ್ಗು ಕಪ್ಪಾಗ್ತಾ ಇದೆ ಅಂದ್ರೆ ಅದೊಂದು ರೀಸನ್ಗೆ ಆದ್ರೆ ಪರವಾಗಿಲ್ಲ, ಒಂದ್ಸಲ ನಾವು ಹಾಕಿ ಈ ರೀತಿಯಾಗಿ ಸ್ಪ್ರೇ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಈಗ ನಾವು ನೆಕ್ಸ್ಟ್ ಸೊಲ್ಯೂಷನ್ ನ ನೋಡೋಣ. ಅನ್ನಪೂರ್ಣ ಗೊಬ್ಬರ, ಇದೇ ನಮ್ಮ ನೆಕ್ಸ್ಟ್ ಸೊಲ್ಯೂಷನ್. ಇದು ಎಲ್ರಿಗೂ ಸಿಗುತ್ತಾ ಇಲ್ಲೋ ನನಗಂತೂ ಗೊತ್ತಿಲ್ಲ. ಇದು ನಾವು TSS ನಿಂದ ತಗೊಂಡ್ ಬಂದಿರೋ ಅಂತದ್ದು. ನಾನು ಈ ರೀತಿಯಾಗಿ ಒಂದು ಚೀಲನೇ ತರಿಸಿಟ್ಕೊಳ್ತೀನಿ. ಈ ಚೀಲ ಯಾಕೆ ತರಿಸಿಟ್ಕೊಳ್ತೀನಿ ಅಂದ್ರೆ ಈ ಅನ್ನಪೂರ್ಣ ಗೊಬ್ಬರದಲ್ಲಿ ತುಂಬಾನೇ ಒಳ್ಳೊಳ್ಳೆ ಬೆನಿಫಿಟ್ ಇದೆ. ಇದು ಒಂಥರ ವರ್ಮಿ ಕಾಂಪೋಸ್ಟ್ ಟೈಪ್ ನಲ್ಲೇ ಇದೆ. ಇದು ಹೆಚ್ಚಾಗಿ ವರ್ಮಿ ಕಾಂಪೋಸ್ಟ್ ಇರಬಹುದು, ಏಕೆಂದ್ರೆ ಇದು ಒಂದು ಸಾವಯವ ಆರ್ಗ್ಯಾನಿಕ್ ಆಗಿರುವಂತಹ ಒಂದು ಗೊಬ್ಬರ ಆಗಿರುತ್ತೆ. ಇದನ್ನ ನಾವು ಗಿಡಗಳಿಗೆ ಯಾಕೆ ಕೊಡ್ಬೇಕು ಅನ್ಕೊಂಡು ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಇದರಲ್ಲಿ ಬೇವಿನ ಹಿಂಡಿ, ಔಡಲ ಹಿಂಡಿ ಉಪಯುಕ್ತವಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧವಾಗಿದೆ. ಯಾವ್ದಾದ್ರು ರೋಗಗಳು ಹರಡೋ ಅಂತ ಇದ್ರೆ ಅಥವಾ ಕೀಟಗಳ ಬಾಧೆಗಳಿಂದ ಇದನ್ನ ನಾವು ನಿಯಂತ್ರಣ ಮಾಡ್ಬೋದು, ಮಣ್ಣನ್ನ ಫಲವತ್ತತೆ ಮಾಡ್ಬೋದು ಅಂತ ಎಲ್ಲ ಇದ್ರ ಮೇಲೆ ಬರ್ದಿದೆ. ಇದನ್ನ ಅಡಿಕೆ, ಕಾಳ್ಮೆಣಸು, ಬಾಳೆ, ತೆಂಗು, ವೆನಿಲಾ, ಶುಂಠಿಗೆ ಎಲ್ಲಾ ಕಡೆಗೂ ಬಳಸಬಹುದು ಅಂತ ಇದೆ. ಆದ್ರೆ ನಾನು ಅದು ಯಾವ್ದಕ್ಕೂ ಅಲ್ಲ, ಹೂವಿನ ಗಿಡಗಳಿಗೋಸ್ಕರನೇ ಇದನ್ನ ತರ್ಸ್ಕೊಂಡಿರೋದು. ಇದನ್ನ ನಾನು ಯಾಕೆ ಬಳಸ್ಕೊಳ್ತಾ ಇದೀನಿ ಅಂದ್ರೆ ಇದ್ರಲ್ಲಿ ಬೇವಿನ ಹಿಂಡಿ ಇರೋ ಕಾರಣಕ್ಕೋಸ್ಕರ ನಾನು ಹೆಚ್ಚಾಗಿ ತರೋದೆ ಅನ್ನಪೂರ್ಣ ಗೊಬ್ಬರ. ಇದರಲ್ಲಿ ಎಲ್ಲಾ ರೀತಿಯಾದಂತ ಒಂದು ಔಷಧ ಗುಣ ಇರುವಂತದ್ದು. ಅಂದ್ರೆ ಇವಾಗ ನಮ್ ಗಿಡಗಳಿಗೆ ಕೀಟಗಳ ಅಟ್ಯಾಕ್ ಆಗದೆ ಇರೋ ರೀತಿಯಲ್ಲಿ ನಮಗ್ ಬೇಕಾಗಿರುವಂತದ್ದು ಒಂದು ಪೋಷಕಾಂಶಗಳು ಆ ಗೊಬ್ಬರದಲ್ಲಿ ಇರೋದ್ರಿಂದ ಇದನ್ನ ನಾನು ತರ್ಸ್ಕೊಳ್ತೀನಿ. ನಿಮ್ಮ ಹತ್ರ ಈ ಗೊಬ್ಬರಗಳು ಸಿಗೋದಿಲ್ಲ ಅಂತಾದ್ರೆ ಏನ್ ಮಾಡ್ಬೋದು ಅಂದ್ರೆ ನೀವು ಇದಕ್ಕೆ ಬದಲಾಗಿ ವರ್ಮಿ ಕಾಂಪೋಸ್ಟಿನ್ ಜೊತೆಗೆ ನೀವು ಬೇವಿನ ಹಿಂಡಿನ ಮಿಕ್ಸ್ ಮಾಡ್ಕೊಂಡು ಹಾಕೊಬಹುದು. ನಾನು ಈ ಗೊಬ್ಬರನ ಕೊಟ್ಟಿರೋದು ಒಂದು ನೆಲದಲ್ಲಿರುವಂತಹ ಒಂದು ಗಿಡಕ್ಕೆ ಈ ಗೊಬ್ಬರನ ಕೊಟ್ಟಿದ್ದೀನಿ. ನೀವು ಪಾಟ್ ನಲ್ಲಿರುವಂತಹ ಗಿಡಗಳಿಗೆ ಈ ಗೊಬ್ಬರಗಳನ್ನ ಕೊಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡ್ರಿ. ವರ್ಮಿ ಕಾಂಪೋಸ್ಟ್ ಜೊತೆಗೆ ಎಷ್ಟು ಬೇವಿನ ಹಿಂಡಿನ ನಾವು ಮಿಕ್ಸ್ ಮಾಡ್ಬೇಕು ಅಂದ್ರೆ ನೆಲದಲ್ಲಿರುವಂತಹ ಒಂದು ಗಿಡಕ್ಕೆ ಆದ್ರೆ ನೀವು ಅರ್ಧ ಮುಷ್ಟಿ ಆಗುವಷ್ಟು ಮಿಕ್ಸ್ ಮಾಡ್ಬೋದು ವರ್ಮಿ ಕಾಂಪೋಸ್ಟ್ ಜೊತೆಗೆ. ಅದೇ ಪಾಟ್ ನಲ್ಲಿ ಇರುವಂತಹ ಒಂದು ಗಿಡಗಳಿಗೆ ಕೊಡ್ತಾ ಇದೀವಿ ಅಂತಂದ್ರೆ, ಅಂದ್ರೆ 14 ಇಂಚಿನ ಪಾಟ್ ನಲ್ಲಿ ಇರುವಂತ ಒಂದು ಗಿಡಕ್ಕೆ ಕೊಡ್ತಾ ಇದೀವಿ ಅಂದ್ರೆ ನಾವು ಇಲ್ಲಿ 2 ಚಮಚದಷ್ಟು ಬೇವಿನ ಹಿಂಡಿನ ಕೊಡ್ಬೋದು. ಆದ್ರೆ ಗುಲಾಬಿ ಗಿಡದ ಸೈಜ್ ಕೂಡ ದೊಡ್ಡದಾಗಿರ್ಬೇಕು. 14 ಇಂಚಿನ ಪಾಟ್ ನಲ್ಲಿ ಗುಲಾಬಿ ಗಿಡ ಸಣ್ಣದಾಗಿದ್ದು ನೀವು ನಾನ್ ಹೇಳಿದಷ್ಟು ಬೇವಿನ ಹಿಂಡಿ ಕೊಟ್ಟ ಆಮೇಲೆ ಗಿಡ ಸತ್ತೋಯ್ತು ಅನ್ಕೊಂಡ್ ನಂಗೆ ಕಂಪ್ಲೇಂಟ್ ಮಾಡ್ಬಾರ್ದು ನೋಡಿ. ಗಿಡ ದೊಡ್ಡದಾಗಿದ್ರೆ 2 ಚಮಚ, ಸಣ್ಣದಾಗಿದ್ರೆ 1 ಚಮಚ ಕೊಟ್ರೆ ಸಾಕು. ನಾವ್ ಯಾವುದೇ ಕಾಂಪೋಸ್ಟ್ ನ ಈ ರೀತಿ ನೆಲಕ್ಕೆ ಹಾಕಿದಾಗ ಅದ್ರ ಮೇಲ್ಗಡೆ ಮಣ್ಣು ಮಿಕ್ಸ್ ಆಗೋ ರೀತಿನಲ್ಲಿ ಹಾಕಿ, ಇಲ್ಲ ಅಂತಂದ್ರೆ ಪಾಟ್ ನಲ್ಲಿ ಹಾಕಿದ್ರು ಕೂಡ ಅಷ್ಟೇನೆ ಮಣ್ಣಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲ ಅಂತಂದ್ರೆ ಗೊಬ್ಬರದ ಪವರ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಕೊಡ್ರಿ. ನಾನು ನೀರ್ ಕೊಟ್ಟಿರುವಂತ ವಿಡಿಯೋನ ಹಾಕಿಲ್ಲ, ಸ್ವಲ್ಪ ನೀರನ್ನು ಕೂಡ ಹಾಕಿ. ಟೋಟಲಿ ಹೇಳ್ಬೇಕಂದ್ರೆ ನಮ್ಮ ಗುಲಾಬಿ ಗಿಡದ ಮೊಗ್ಗು ಕಪ್ಪಾಗಬಾರ್ದು ಅಂದ್ರೆ ಒಂದು ಬೆಳಕಿನ ಪ್ರಮಾಣ ಜಾಸ್ತಿ ಇರ್ಬೇಕಂದ್ರೆ ಬಿಸಿಲಿನ ಪ್ರಮಾಣ ಜಾಸ್ತಿ ಇರ್ಬೇಕು. ಪೆಸ್ಟಿಸೈಡ್ ನ ಕಾಲಕ್ಕೆ ಸರಿಯಾಗಿ ಕೊಡ್ತಾ ಇರ್ಬೇಕಾಗತ್ತೆ, ಫರ್ಟಿಲೈಸರ್ ನ ಕಾಲಕ್ಕೆ ಸರಿಯಾಗಿ ಕೊಡ್ತಾ ಇರ್ಬೇಕಾಗತ್ತೆ, ಮೇಲಿಂದ ನೀರ್ನ ಕೊಡೋದನ್ನ ಕಮ್ಮಿ ಮಾಡ್ಬೇಕಾಗತ್ತೆ. ಇದಿಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಇಷ್ಟನ್ನ ನಾವು ಕ್ರಮ ಕೈಗೊಂಡ್ರೆ ಈ ರೀತಿ ಮೊಗ್ಗು ಕಪ್ಪಾಗೋದನ್ನ ನಾವು
ಆದಷ್ಟು ತಡಿಬಹುದು. ಮೇನ್ ರೀಸನ್ ಏನಪ್ಪಾ ಅಂದ್ರೆ ಇವಾಗ ಗುಲಾಬಿ ಮೊಗ್ಗು ಕಪ್ಪಾಗ್ತಾ ಇದೆ ಅಂದ್ರೆ ವೆದರ್ ಚೇಂಜ್ ಇಂದಾನೆ. ಅದನ್ನ ಯಾರೂ ಕೂಡ ತಡೆಯೋದಿಕ್ಕೆ ಆಗೋದಿಲ್ಲ. ವೆದರ್ ಚೇಂಜಸ್ ಆದ್ರೆ ನಾವೇನ್ ಮಾಡಕ್ಕಾಗತ್ತಲ್ವಾ? ಪ್ರಕೃತಿನೇ ಚೇಂಜ್ ಮಾಡ್ಬೇಕಾದ್ರೆ ನಮಗೂ ಕೂಡ ಒಂದಲ್ಲ ಒಂದು ಕಾಯಿಲೆ ಅಟ್ಯಾಕ್ ಆಗ್ಬೇಕಾದ್ರೆ ಗಿಡಗಳಿಗೆ ಯಾವ ಲೆಕ್ಕ ಅಲ್ವಾ? ಸರಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬೈ.